ಏನಂದ್ರೆ ಅವ್ರು ಮಾಡಿದ ಸಾಧನೆ ಕೂಡ ನಾವು ಗೌರವ ಅಷ್ಟೇ. ಅದು ನಾವು ಅವ್ರ ಮೇಲೆ ಒಂದು ರೆಸ್ಪೆಕ್ಟ್, ಒಂದು ಪ್ರೀತಿ, ಇವರಿಂದ ಒಂದಿಷ್ಟೆಲ್ಲ ಸ್ಫೂರ್ತಿಯಾಗಿ ತಗೊಂಡು ಈ ರೀತಿ ಕೆಲಸ ಮಾಡ್ಕೊಂಡು ಬನ್ನಿ ಅಂತ ಒಂದು ಉದ್ದೇಶ ಇಟ್ಕೊಂಡು ಈ ತರ ಒಂದು ಕಾರ್ಯಕ್ರಮ ಆರ್ಗನೈಸ್ ಮಾಡಿದ್ದಾರೆ. ನಮ್ಮ ಅಂಬರೀಷ್ ಅಭಿಮಾನಿಗಳ ಸಮುದಾಯಗಳಾಗಿದೆ. ಹಾಗೂ ಹೊಸದಾಗಿ ಇವತ್ತು ಇವಾಗ ಶುರುವಾಗಿರೋ ಡಾಕ್ಟರ್ ಅಂಬರೀಷ್ ಫೌಂಡೇಶನ್, ಅಂದ್ರೆ ಈ ಫೌಂಡೇಶನ್ ಒಂದು ಸ್ಟಾರ್ಟ್ ಮಾಡೋ ಉದ್ದೇಶ ಏನಂದ್ರೆ, ಅವ್ರು ಇರುವಾಗ ನೀವು ಹೊತ್ತು ತಾವೆಲ್ಲರ ಪ್ರೀತಿಯಿಂದ ಕರ್ಣ ಅಂತ ಕರೀತಿದ್ರಿ. ಕರ್ಣನ ನಿಮ್ಮ ಕರ್ಣನ ಸಾಧನೆ ಒಂದು ಬರಬಾರ್ದು, ನಮ್ಗೆ ನಾವು ಒಂದು ಪರ್ಸೆಂಟ್ ಅವರನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಪ್ರಯತ್ನ ಅಷ್ಟೇ ಇದು. ಆರಾಮಪ್ಪ ಎಲ್ಲರೂ ಅಂಬರೀಷ್ ಪ್ರೀತಿಗೋಸ್ಕರ ಒಂದಾಗಿ ಬಂದಿದ್ದೀವಿ. ಇದೇ ಪ್ರೀತಿ ವಿಶ್ವಾಸ ಸದಾಕಾಲ ನಾವು ಕುಟುಂಬದ ಮೇಲೆ ಅದು ಹಾಗೂ ನಮ್ಮ ನಡುವೆ ಈ ತರ ಮುಂದುವರಿಕೆ ಅಂತ ನಾನು ಕೇಳ್ಬೋದು. ನನ್ನ ಮಾತನ್ನ ಜಲ್ದಿ ಮುಗಿಸ್ತೀನಿ. ಇವತ್ತು ಅಂಬರೀಷ್ ಹುಟ್ಟುಹಬ್ಬ ದಿನ, ಎಲ್ಲರೂ ಅವ್ರನ್ನ ನೆನೆಸ್ಕೊಂಡು ನಿಮ್ಮ ಮುಖಾಂತರ ಅವ್ರನ್ನ ಜ್ಞಾಪಿಸ್ಕೊಂಡು ಅವ್ರು ನಮ್ಮ ಜೊತೆ ಇದ್ದಾರೆ ಅನ್ನೋ ಭಾವನೆ ಇಟ್ಕೊಂಡು ನಾವಿದ್ದೀವಿ. ಯಾವತ್ತು ಎಂದಿಗೂ ನಮ್ಮ ಮಂಡ್ಯ ಜಿಲ್ಲೆ ಬಿಟ್ಟು ಹೋಗಲ್ಲ ಅಂತ ಅವತ್ತು ಹೇಳಿದ್ವಿ, ಇವತ್ತು ಹೇಳ್ತಾ ಇದ್ದೀವಿ. ನಿಮ್ಮ ಮುಂದೆ